ನಮಸ್ತೆ ಎಲ್ಲರಿಗೂ, ಇದೇ ನಮ್ಮ ಸಮಾಚಾರ ಚಾನಲ್ಗೆ ಸ್ವಾಗತ. ಇಂದಿನ ಸಮಾಚಾರ ನಾನು ಹೇಳೋದಿಲ್ಲ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಇದೊಂದು ಪ್ರಸಿದ್ಧ ಗಾದೆ ಮಾತು. ಏನು ಹೇಳ್ತೀರಾ? ಇಬ್ಬರು ವ್ಯಕ್ತಿಗಳು ಗಂಭೀರವಾದಂತಹ ಒಂದು ಮಾತುಕತೆನಲ್ಲಿದ್ದಾಗ ಮೂರನೇ ವ್ಯಕ್ತಿ ಮೂಗು ತೂರ್ಸ್ ಬಂದರೆ, ಏನಪ್ಪ ಇವನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಂಗೆ ಬಂದ್ಬಿಟ್ಟ ಅಂತ ಹೇಳೋದುಂಟು. ಹಾಗಾದರೆ ಈ ಶಿವನ ಪೂಜೆಗೂ ಕರಡಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಕರಡಿ ಸಾಮಾನ್ಯ ಕಾಡು ಪ್ರಾಣಿ ಕಣ್ರಿ. ಶಿವನ ಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಇದು ತಪ್ಪು ವಾಕ್ಯ. ಶಿವನ ಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಇದು ಸರಿಯಾದ ವಾಕ್ಯ. ಈ ಕರಡಿಗೆ ಎನ್ನುವ ಪದವು ಸಂಸ್ಕೃತದ ಕರಂಡಗ ಎಂಬ ಶಬ್ದದಿಂದ ಕನ್ನಡಕ್ಕೆ ಬಂದದ್ದು. ಇದನ್ನು ನಾವು ಕರಂಡಗ, ಕರಡಿಗೆ, ಕರಡಗ ಹೀಗೇನೂ ಬಳಸ್ತೀವಿ. ಕರಡಿಗೆ ಎನ್ನುವ ಪದವು ಕನ್ನಡದ ಪದ ಎಂದು ತಿಳಿಯದವರಿಗೆ ಆ ಪದದಲ್ಲಿ ಕರಡಿ ಅನ್ನೋ ಪದ ಚಿರಪರಿಚಿತವಾಗಿರೋದ್ರಿಂದ ಸಾಮಾನ್ಯವಾಗಿ ಕರಡಿಗೆ ಹೋಗಿ ಕರಡಿಯಾಗಿ ಶಿವನ ಪೂಜೆಯಲ್ಲಿ ಕರಡಿನೇ ಬಿಟ್ಬಿಟ್ರು. ಕರಡಿಗೆ ಶಿವನ ಸ್ವರೂಪವೆನಿಸಿದ ಲಿಂಗವನ್ನು ಲಿಂಗ ಪೂಜೆ ಮಾಡುವ ಆರಾಧಕರು ಇಡಲು ಬಳಸುವ ಬೆಳ್ಳಿ ಅಥವಾ ಬಂಗಾರದ ಡಬ್ಬಿ. ಸಾಮಾನ್ಯವಾಗಿ ವೀರಶೈವ ಲಿಂಗಾಯತರು ಲಿಂಗವನ್ನು ಕರಡಿಗೆಯಲ್ಲಿ ಇಟ್ಟು ಶಿವದಾರದಿಂದ ಕಟ್ಟಿ ಕೊರಳಿಗೆ ಧರಿಸುತ್ತಾರೆ. ಶಿವಪೂಜೆಯ ಸಂದರ್ಭದಲ್ಲಿ ಕರಡಿಗೆ ಅಂದರೆ ಡಬ್ಬಿಯಲ್ಲಿರುವ ಇಷ್ಟಲಿಂಗವನ್ನು ಹೊರತೆಗೆದು ಪೂಜಿಸುತ್ತಾರೆ. ಶಿವಪೂಜೆಯಲ್ಲಿ ಕರಡಿಗೆಯಲ್ಲಿರುವ ಲಿಂಗವೇ ಪ್ರಮುಖವಾಗಿರುವುದರಿಂದ ಲಿಂಗ ಪೂಜೆಯಲ್ಲಿ ಲಿಂಗವಿರುವ ಕರಡಿಗೆ ಇಲ್ಲದೆ ಶಿವಪೂಜೆ ಅಂದರೆ ಇಷ್ಟಲಿಂಗ ಪೂಜೆ ಮಾಡಲು ಸಾಧ್ಯವಿರುವುದಿಲ್ಲ. ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಎಂಬ ಮಾತು ಈ ಅರ್ಥದಲ್ಲಿ ಬಂದದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದರೆ ಕಾಲಕ್ರಮೇಣ ಜನಗಳ ಬಾಯಿಂದ ಬಾಯಿಗೆ ಹೋಗ್ತಾ ಹೋಗ್ತಾ ಅದು ಕರಡಿಗೆಯಿಂದ ಕರಡಿಯಾಗಿ ಯಾವುದಾದ್ರೂ ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಅಂಶವಾಗಲಿ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುವನ್ನಾಗಲಿ ಮರೆತು ಬಂದಾಗ ಆ ಕಾರ್ಯದ ಸಂಪೂರ್ಣ ಜಯ ನಮಗೆ ಸಿಕ್ಕೋದಿಲ್ಲ ಅನ್ನೋದು ಈ ಗಾದೆಯ ಮೂಲ ಅರ್ಥ. ಹಾಗಾದರೆ ನಾವು ಈ ಗಾದೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಗಾದೆಯನ್ನು ಇದಕ್ಕೆ ಜೋಡಿಸೋದಾದರೆ ಮದುವೆಗೆ ಮದುಮಗಳನ್ನೇ ಬಿಟ್ಟು ಬಂದಂತೆ ಅನ್ನೋದು ಸೂಕ್ತವಾಗಿರುತ್ತೆ. ನಾವು ಕನ್ನಡವನ್ನು ಸರಿಯಾಗಿ ಬಳಸೋಣ, ಕನ್ನಡವನ್ನು ಬೆಳೆಸೋದು ಬೇಡ. ಈಗಾಗಲೇ ಹಲವಾರು ವರ್ಷಗಳ ಇತಿಹಾಸ ಹೊಂದಿರೋ ಕನ್ನಡ ಭಾಷೆಯನ್ನು ನಾವ್ಯಾರೂ ಬೆಳೆಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಕನ್ನಡ ಮಾತಾಡಿದ್ರೆ ಸಾಕು. ನಮ್ಮ ಭಾಷೆ ನಮ್ಮ ತಾಯಿ, ಕನ್ನಡವೇ ಸತ್ಯ. ಜೈ ಕರ್ನಾಟಕ.